ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ ಎಸ್ ಪಿ ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ. ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಚ್ 6ರ ಕೆಲವು ಪ್ರಮುಖ ಪ್ರಚಲಿತ ವಿದ್ಯಮಾನಗಳ MCQsಗಳನ್ನು ನಾವು ಡಿಸ್ಕಸ್ ಮಾಡ್ತೀವಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡ್ತಾರೆ, ಸಂಪೂರ್ಣ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೇನೆ. ಇದರ PDF ಅನ್ನು ಪಡ್ಕೊಳ್ಳೋದಕ್ಕೆ ನೀವು ನಮ್ಮ ಟೆಲಿಗ್ರಾಮ್ನ ಜಾಯ್ನ್ ಆಗ್ಬೋದು. ನನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಸ್ಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. ಹೊಸದೆಹಲಿಯಲ್ಲಿ ಸ್ವಚ್ಛ ಸರ್ವೇಕ್ಷಣ್ 2019 ಪ್ರಶಸ್ತಿಯನ್ನು ಯಾರು ನೀಡಿದ್ದಾರೆ? ರಾಜನಾಥ್ ಸಿಂಗ್, ನರೇಂದ್ರ ಮೋದಿ, ರಾಮನಾಥ್ ಕೋವಿಂದ್, ವೆಂಕಯ್ಯ ನಾಯ್ಡು. ಸರಿಯಾದ ಉತ್ತರ ಭಾರತದ ರಾಷ್ಟ್ರಪತಿಗಳು ರಾಮನಾಥ್ ಕೋವಿಂದ್ ಅವರು ಈ ಪುರಸ್ಕಾರವನ್ನು, ಈ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸ್ವಚ್ಛ ಸರ್ವೇಕ್ಷಣ್ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಇರತಕ್ಕಂಥ PDF ಅನ್ನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. 13 MBಗಳ ಸಂಪೂರ್ಣ ಮಾಹಿತಿ ಇರುತ್ತೆ ಅದರಲ್ಲಿ. ಅದನ್ನು ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಅದರ ಬಿಟ್ಟು ಬೇಸಿಕ್ ಇನ್ಫಾರ್ಮೇಷನನ್ನು ಇಲ್ಲಿ ನಿಮಗೆ ನೀಡ್ತಾ ಇದ್ದೇನೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಹೊಸದಿಲ್ಲಿಯಲ್ಲಿ ಸ್ವಚ್ಛ ಸರ್ವೇಕ್ಷಣ್ 2019 ಪುರಸ್ಕಾರಗಳನ್ನು ಪ್ರಕಟ ಮಾಡಿ ನೀಡಿದ್ದಾರೆ. ಈ ಒಂದು ಸ್ವಚ್ಛ ಸರ್ವೇಕ್ಷಣ್ನಲ್ಲಿ ಸತತ 3ನೇ ವರ್ಷ ಕೂಡ ಇಂದೋರ್ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ಸ್ವಚ್ಛ ನಗರ ಅನ್ನೋ ಒಂದು ಪಟ್ಟಿಯಲ್ಲಿ ಸತತ 3ನೇ ವರ್ಷ ಕೂಡ ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಇಲ್ಲಿ ಮತ್ತೊಂದು ಹೆಮ್ಮೆ ಅಂದರೆ ಕಳೆದ ಬಾರಿ 5ನೇ ಸ್ಥಾನವನ್ನು ಪಡೆದಿದ್ದಂಥ ಮೈಸೂರು ಈ ಬಾರಿ 3ನೇ ಸ್ಥಾನವನ್ನು ಪಡ್ಕೊಂಡಿದೆ ಸ್ವಚ್ಛ ನಗರದ ಪಟ್ಟಿಯಲ್ಲಿ. ಕೇಂದ್ರ ಸರ್ಕಾರ ನಡೆಸಿದಂಥ ಸ್ವಚ್ಛತಾ ಸಮೀಕ್ಷೆ ಫಲಿತಾಂಶ ಬುಧವಾರ ಪ್ರಕಟ ಆಗಿದ್ದು, ಅತ್ಯುತ್ತಮ ಸ್ವಚ್ಛ ನಗರದ ವಿಭಾಗದಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರು 3ನೇ ಸ್ಥಾನವನ್ನು ಪಡೆದಿದೆ. ಮೊದಲನೇ ಸ್ಥಾನ ಯಾವುದು ಹಾಗಾದರೆ? ಮೊದಲನೇ ಸ್ಥಾನ ಇಂದೋರ್ 2017ರಲ್ಲಿ, 2018ರಲ್ಲಿ ಮತ್ತು 2019ರಲ್ಲಿ ಸತತ 3ನೇ ವರ್ಷ ಕೂಡ ಮೊದಲನೇ ಸ್ಥಾನವನ್ನು ಇಂದೋರ್ ಪಡ್ಕೊಂಡಿದೆ. ಇನ್ನು 2ನೇ ಸ್ಥಾನ ಛತ್ತೀಸ್ಗಢದ ಅಂಬಿಕಾಪುರ ಪಡ್ಕೊಂಡಿದೆ. ಸೊ 3 ಕೂಡ ನಿಮಗೆ ಮುಂಬರುವ ಎಲ್ಲ ಪರೀಕ್ಷೆಗಳಲ್ಲಿ, ಯಾವುದೇ KPSC ಪರೀಕ್ಷೆಗಳಲ್ಲೂ ಕೂಡ ಕೇಳಬಹುದು. ಹಾಗಾಗಿ 3 ಬಗ್ಗೆ ನಿಮಗೆ ಗೊತ್ತಿರಲಿ. ಇಂದೋರ್, ಮಧ್ಯಪ್ರದೇಶದ ಇಂದೋರ್, ಛತ್ತೀಸ್ಗಢದ ಅಂಬಿಕಾಪುರ ಮತ್ತು 3ನೇ ಸ್ಥಾನದಲ್ಲಿ ಮೈಸೂರು. ಕರ್ನಾಟಕ ಓವರಾಲ್ ಆಗಿ ಸ್ವಚ್ಛ ಸರ್ವೇಕ್ಷಣ್ನಲ್ಲಿ 14ನೇ ಸ್ಥಾನವನ್ನು ಪಡ್ಕೊಂಡಿದೆ. 28 ರಾಜ್ಯಗಳ ಸಮೀಕ್ಷೆಯಲ್ಲಿ ಕರ್ನಾಟಕ 14ನೇ ಸ್ಥಾನವನ್ನು ಪಡ್ಕೊಂಡಿದೆ. ನಗರಗಳ ಪಟ್ಟಿಯಲ್ಲಿ ಮಂಗಳೂರು 165ನೇ ಸ್ಥಾನ ಪಡ್ಕೊಂಡಿದೆ ಕರ್ನಾಟಕದಲ್ಲಿ, ಮತ್ತು ಬೆಂಗಳೂರು 194ನೇ ಸ್ಥಾನ, ತುಮಕೂರು 231ನೇ ಸ್ಥಾನ, ಹುಬ್ಬಳ್ಳಿ ಧಾರವಾಡ ಅವಳಿ ನಗರ 235ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇತರ ಪುರಸ್ಕಾರಗಳು ಯಾವ್ಯಾವು ಅಂತ ನೋಡೋದಾದರೆ, ಅತ್ಯಂತ ಸ್ವಚ್ಛ ಸಣ್ಣ ನಗರ ಅನ್ನೋ ಒಂದು ಪುರಸ್ಕಾರವನ್ನು ನವದೆಹಲಿ ಮುನ್ಸಿಪಲ್ ಕೌನ್ಸಿಲ್ ಪ್ರದೇಶ ಪಡ್ಕೊಂಡಿದೆ. ಅತ್ಯಂತ ಸ್ವಚ್ಛ ಮಧ್ಯಮ ನಗರವನ್ನು ಉಜ್ಜಯಿನಿ ಪಡ್ಕೊಂಡಿದೆ. ಅತ್ಯಂತ ಸ್ವಚ್ಛ ಬೃಹತ್ ನಗರ ವಿಭಾಗದಲ್ಲಿ ಅಹಮದಾಬಾದ್, ತೀವ್ರವಾಗಿ ಬೆಳೆಯುತ್ತಿರುವ ಬೃಹತ್ ನಗರ ರಾಯ್ಪುರ, ಹಾಗೆಯೇ ತೀವ್ರವಾಗಿ ಬೆಳೆಯುತ್ತಿರುವ ಮಧ್ಯಮ ನಗರ ಮಥುರಾ, ಮತ್ತು ಅತ್ಯುತ್ತಮ ಗಂಗಾಪಟ್ಟಣ ಗೌಚಾರ್ ಉತ್ತರಾಖಂಡದಲ್ಲಿ ಬರತಕ್ಕಂಥ ಗೌಚಾರ್ ಆಗಿದೆ. ಸೊ ಇದರ PDF ಅನ್ನು ನಾನು ನಮ್ಮ ಟೆಲಿಗ್ರಾಮ್ ಆ್ಯಪಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಒಂದು ಸಲ ಚೆಕ್ ಮಾಡಿ. 2 ದಿನದ 2019ರ ಉತ್ತರ ಕೊರಿಯಾ ಮತ್ತು ಅಮೆರಿಕಾದ ಹನೋಯಿ ಶೃಂಗಸಭೆ ಇತ್ತೀಚೆಗೆ ಎಲ್ಲಿ ನಡೆಯಿತು? ಸರಿಯಾದಂಥ ಉತ್ತರ ಇದಕ್ಕೆ ವಿಯೆಟ್ನಾದಲ್ಲಿ ಇವೆರಡರ ನಡುವಿನ ಶೃಂಗಸಭೆ ನಡೆದಿದೆ. ಫೋರ್ಬ್ಸ್ ಪತ್ರಿಕೆಯ ಪ್ರಕಾರ ಕಿರಿಯ ಸ್ವಯಂ ನಿರ್ಮಿತ ಬಿಲಿಯನಿಯರ್ ಎಂದು ಇತ್ತೀಚೆಗೆ ಪ್ರಕಟಗೊಂಡಂಥವರು ಯಾರು? ಸರಿಯಾದ ಉತ್ತರ ಕೈಲಿ ಜೆನ್ನರ್, ಆಪ್ಷನ್ 4. ಫೋರ್ಬ್ಸ್ ಪತ್ರಿಕೆ ಬಿಡುಗಡೆ ಮಾಡಿರ್ತಕ್ಕಂಥ ಸಾರ್ವಕಾಲಿಕ ಕಿರಿಯ ಸ್ವಯಂ ನಿರ್ಮಿತ ಬಿಲಿಯನಿಯರ್, ಸೆಲ್ಫ್ ಮೇಡ್ ಬಿಲಿಯನಿಯರ್ ಅಂತ ಕರಿತೀವಿ, ಆ ಪಟ್ಟಿಯಲ್ಲಿ ಇವರು ಮೊದಲನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಸಂಪ್ರತಿ 2019 ಈ ಕೆಳಗಿನ ಯಾವ ದೇಶಗಳ ನಡುವೆ ನಡೆದ ಜಂಟಿ ವ್ಯಾಯಾಮವಾಗಿದೆ? 2019ರ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಲ್ಲಿ ಇದು ಒಂದು. ಸಂಪ್ರತಿ 2019 ಯಾವ 2 ದೇಶಗಳ ನಡುವಿನ ವ್ಯಾಯಾಮವಾಗಿತ್ತು? ಭಾರತ ಮತ್ತು ಬಾಂಗ್ಲಾದೇಶ. ಭಾರತ ಮತ್ತು ಬಾಂಗ್ಲಾದೇಶ ಸೇನಾ ಪಡೆಗಳ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮ 8ನೇ ಆವೃತ್ತಿ ಇದಾಗಿದ್ದು ಮಾರ್ಚ್ 3, 2019ರಿಂದ ಇದು ನಡೆದಿದೆ. ಇಂಟರ್ನ್ಯಾಷನಲ್ ಸಸ್ಟೈನಬಿಲಿಟಿ ಅವಾರ್ಡ್, ಗ್ರೀನ್ ಎರಾ ಅವಾರ್ಡ್ ಫಾರ್ ಸಸ್ಟೈನಬಿಲಿಟಿಯನ್ನು ಪಡೆದುಕೊಂಡಂತಹ ಕಂಪನಿ ಯಾವುದು? ಸರಿಯಾದಂಥ ಉತ್ತರ TVS ಮೋಟಾರ್ ಕಂಪನಿ, ಆಪ್ಷನ್ 2 ಸರಿಯಾದಂಥ ಉತ್ತರ ಆಗಿದೆ ಈ ಪ್ರಶ್ನೆಗೆ. ಭಾರತ ಸರ್ಕಾರ ಇತ್ತೀಚೆಗೆ ತಂತ್ರಜ್ಞಾನದ ಬೆಳವಣಿಗೆಯ ವರ್ಷ ಎಂದು ಯಾವ ವರ್ಷವನ್ನು ಘೋಷಿಸಲ್ಪಟ್ಟಿದೆ? ಸರಿಯಾದ ಉತ್ತರ 2019ರಿಂದ 2020ರ ನಡುವಿನ ವರ್ಷವನ್ನು ತಂತ್ರಜ್ಞಾನದ ಬೆಳವಣಿಗೆಯ ವರ್ಷ ಅಂತ ಘೋಷಣೆ ಮಾಡಿದೆ ಪ್ರಧಾನಿ ನರೇಂದ್ರ ಮೋದಿಯವರು. ಇತ್ತೀಚೆಗೆ ನಿರ್ಮಾಣ ತಂತ್ರಜ್ಞಾನ ಭಾರತ ಸಮ್ಮೇಳನ 2019ರಲ್ಲಿ ಗ್ಲೋಬಲ್ ಹೌಸಿಂಗ್ ಟೆಕ್ನಾಲಜಿ ಚಾಲೆಂಜ್
ನವದೆಹಲಿಯಲ್ಲಿ ಈ ಒಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ನಿರ್ಮಾಣ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆಯನ್ನು ಹೆಚ್ಚು ಮಾಡೋದಕ್ಕೆ 2019-2020ರಲ್ಲಿ ಈ ವರ್ಷವನ್ನು ನಿರ್ಮಾಣ ತಂತ್ರಜ್ಞಾನದ ವರ್ಷ ಅಂತ ಮೋದಿಯವರು ಘೋಷಣೆ ಮಾಡಿದ್ದಾರೆ. ಯಾವ ರಾಜ್ಯವು ಇತ್ತೀಚೆಗೆ ರಾಜ್ಯದ ಹೊಸ 5 ವರ್ಷಗಳ ಔದ್ಯೋಗಿಕ ನೀತಿಯನ್ನು ಅನಾವರಣಗೊಳಿಸಿದೆ? ಸರಿಯಾದ ಉತ್ತರ ಮಹಾರಾಷ್ಟ್ರ. ಆಪ್ಷನ್ 3 ಸರಿಯಾದಂಥ ಉತ್ತರ. ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾದಂಥ ದೇವೇಂದ್ರ ಫಡ್ನವೀಸ್ ಅವರು ಹೈದರಾಬಾದ್ ಮತ್ತು ಇತರ ಉದ್ಯೋಗಾವಕಾಶಗಳ ಉದ್ಯಮಗಳಿಗೆ ಒತ್ತು ನೀಡುವ ಉದ್ದೇಶದಿಂದ ಹೊಸ 5 ವರ್ಷಗಳ ಕೈಗಾರಿಕಾ ನೀತಿಯನ್ನು ಅನಾವರಣ ಮಾಡಿದ್ದಾರೆ. ಈ ವರ್ಷ ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ 10 ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆಯನ್ನು ಆಕರ್ಷಿಸುವ ಗುರಿಯನ್ನು ಈ ಒಂದು ಯೋಜನೆ ಹೊಂದಿದೆ. US ಈ ಕೆಳಗಿನ ಯಾವ ದೇಶದ ಜೊತೆ ಇತ್ತೀಚೆಗೆ ಮಿಲಿಟರಿ ಎಕ್ಸಸೈಸ್ ಆದಂಥ ಫುಲ್ ಈಗಲ್ 2019 ಮತ್ತು ಕೀ ರಿಸೋರ್ಸನ್ನು ನಡೆಸಿದೆ? ಇದು ಕೂಡ 2019ರ ಮಿಲಿಟರಿ ವ್ಯಾಯಾಮಗಳಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಆಗುತ್ತೆ ಮುಂಬರುವ KPSC ಪರೀಕ್ಷೆಗಳಲ್ಲಿ. ಫುಲ್ ಈಗಲ್ 2019 ಕೀ ರಿಸೋರ್ಸ್ ಅಮೆರಿಕ ಮತ್ತು ಯಾವ ದೇಶದ ಜೊತೆ ನಡೆದಂಥ ಒಂದು ಮಿಲಿಟರಿ ಎಕ್ಸಸೈಸ್ ಅಂತ ಪ್ರಶ್ನೆ ಬರ್ಬೋದು. ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಕೊರಿಯಾ. ದಕ್ಷಿಣ ಕೊರಿಯಾ ಜೊತೆ ನಡೆದಂಥ ಮಿಲಿಟರಿ ಎಕ್ಸಸೈಸ್ ಇದಾಗಿದೆ. ಏಷ್ಯಾದ ಒಲಿಂಪಿಕ್ ಕೌನ್ಸಿಲ್ ಅಧ್ಯಕ್ಷರಾಗಿ ಇತ್ತೀಚೆಗೆ ನೇಮಕಗೊಂಡಂಥವರು ಕೆಳಗಿನವರಲ್ಲಿ ಯಾರಾಗಿದ್ದಾರೆ? ಆಪ್ಷನ್ ಬಿ ಶೇಖ್ ಅಹಮದ್ ಅಲ್ ಫಹಾದ್ ಅಲ್ ಸಾಹಬ್ ಅವರು ಏಷ್ಯಾದ ಒಲಿಂಪಿಕ್ ಕೌನ್ಸಿಲ್ನ ಅಧ್ಯಕ್ಷರಾಗಿ ಇತ್ತೀಚೆಗೆ ನೇಮಕಗೊಂಡಿದ್ದಾರೆ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯದ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ನೇಮಕಗೊಂಡಂಥವರು ಯಾರಾಗಿದ್ದಾರೆ? ಸೊ ಆಪ್ಷನ್ 1 ಸಂಜೀವ್ ರಂಜನ್ ಅವರು ಇತ್ತೀಚೆಗೆ ನೇಮಕಗೊಂಡಂಥವರು. ತ್ರಿಪುರಾ ಕೇಡರ್ನ 1985ನೇ ಬ್ಯಾಚ್ನ IAS ಅಧಿಕಾರಿಯಾಗಿರುವಂಥ ಸಂಜೀವ್ ರಂಜನ್ ಅವರು ಪ್ರಸ್ತುತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. 2019ರ ರಾಷ್ಟ್ರೀಯ ಸ್ಟೆಮ್ ಶಿಕ್ಷಣ ಪ್ರಶಸ್ತಿಯನ್ನು ಪಡೆದ ಭಾರತೀಯ ಅಮೆರಿಕನ್ ಯಾರು? ಸರಿಯಾದಂಥ ಉತ್ತರ ಆಪ್ಷನ್ 3 ಕಾವ್ಯ ಕೊಪರವು. ಸ್ಟೆಮ್ ಅಂತ ಹೇಳಿದ್ರೆ ನ್ಯಾಷನಲ್ ಸ್ಟೆಮ್ ಅಂದರೆ ಸೈನ್ಸ್, ಟೆಕ್ನಾಲಜಿ, ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥ್. ಈ ಒಂದು ಎಜುಕೇಷನ್ ಅವಾರ್ಡನ್ನು ಪ್ರತಿ ವರ್ಷ ನೀಡಲಾಗುತ್ತೆ. ಅದನ್ನು ಈ ವರ್ಷ ಕಾವ್ಯ ಅವರು ಪಡ್ಕೊಂಡಿದ್ದಾರೆ. ಯಾವ ರಾಜ್ಯ ಸರ್ಕಾರ ತರಗತಿ 3ರಿಂದ ತರಗತಿ 8ರವರೆಗಿನ ಶಾಲಾ ವಿದ್ಯಾರ್ಥಿಗಳಿಗೆ ನೂತನ್ ದಿಶಾ ಎಂಬ ಯೋಜನೆಯನ್ನು ಇತ್ತೀಚೆಗೆ ಪರಿಚಯಿಸಿದೆ? ಉತ್ತರ ಪ್ರದೇಶ್, ತ್ರಿಪುರಾ, ಕೇರಳ, ಅಸ್ಸಾಂ. ಸರಿಯಾದಂಥ ಉತ್ತರ ತ್ರಿಪುರಾ. ತರಗತಿ 3ರಿಂದ ತರಗತಿ 8ರ ತನಕ ಶೈಕ್ಷಣಿಕ ಹಂತದ ವಿದ್ಯಾರ್ಥಿಗಳ ಮೌಲ್ಯಮಾಪನ ಮತ್ತು ಅದರ ನಂತರ ಮಟ್ಟ ಶಿಕ್ಷಣವನ್ನು ಸುಧಾರಿಸೋದಕ್ಕೆ ತ್ರಿಪುರಾ ಸರ್ಕಾರ ನೂತನ್ ದಿಶಾ ಹೊಸ ನಿರ್ದೇಶನ ಅನ್ನೋ ಯೋಜನೆಯನ್ನು ಘೋಷಣೆ ಮಾಡಿದೆ. ಇದನ್ನು ಅಲ್ಲಿಯ ರಾಜ್ಯ ಶಿಕ್ಷಣ ಮಂತ್ರಿಗಳಾದ ರತನ್ ಲಾಲ್ನಾಥ್ ಅವರು ಪ್ರಾರಂಭ ಮಾಡಿದ್ದಾರೆ. ಶೈಕ್ಷಣಿಕ ಸಂಸ್ಥೆಗಳು ಮತ್ತು NGOಗಳಿಗೆ ಸುಮಾರು 800 ಶಿಕ್ಷಕರನ್ನ ತರಬೇತಿ ನೀಡಿ ಈ ಒಂದು ಯೋಜನೆಗೆ ನೇಮಿಸಲಾಗಿದೆ. ಯೋಜನೆ 1 ತಿಂಗಳ ಕಾಲಾವಧಿಯನ್ನು ಹೊಂದಿದ್ದು 1 ತಿಂಗಳ ಟ್ರೈನಿಂಗ್ ಇರ್ತದೆ ಇದಕ್ಕೆ ಸಪ್ರೇಟಾಗಿ. ಇದಕ್ಕೆ 28 ಕೋಟಿ ರೂಪಾಯಿಯನ್ನು ಅಲ್ಲಿಯ ಸರ್ಕಾರ ಮೀಸಲಿಟ್ಟಿದೆ. ನವದೆಹಲಿಯ ಕೆಂಪುಕೋಟೆಯಲ್ಲಿರುವ ಆಜಾದಿ ಕೆ ದಿವಾನೆ ವಸ್ತು ಸಂಗ್ರಹಾಲಯವನ್ನು ಇತ್ತೀಚೆಗೆ ಯಾರು ಉದ್ಘಾಟನೆ ಮಾಡಿದ್ದಾರೆ? ಇದು ಕೂಡ KPSC ಪರೀಕ್ಷೆಗಳಿಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮೇಲಿನ ಪ್ರಶ್ನೆ ಕೂಡ ನೂತನ್ ಈ ಒಂದು ಪ್ರಶ್ನೆ ಏನಿದೆ, ಸ್ಕೀಮ್ ಏನಿದೆ, ಇದ್ರ ಬಗ್ಗೆನೂ ನೂತನ್ ದಿಶಾ ಅನ್ನೋ ಒಂದು ಸ್ಕೀಮ್ ಬಗ್ಗೆಯೂ ಕೂಡ ಪ್ರಶ್ನೆ ಬರ್ಬೋದು. ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮಹೇಶ್ ವರ್ಮಾ ಅವರು ಕೆಂಪುಕೋಟೆಯಲ್ಲಿರುವಂಥ ಆಜಾದ್ ಕೆ ದಿವಾನೆ ವಸ್ತು ಸಂಗ್ರಹಾಲಯವನ್ನು ಅನಾವರಣ ಮಾಡಿದ್ದಾರೆ. ನವದೆಹಲಿಯ ಕೆಂಪುಕೋಟೆ ಆವರಣದಲ್ಲಿರುವಂತಹ ದೇಶದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸೋದಕ್ಕೆ ಮೀಸಲಿಟ್ಟಿರ್ತಕ್ಕಂತಹ ಆಜಾದಿ ಕೆ ದಿವಾನೆ ವಸ್ತು ಸಂಗ್ರಹಾಲಯವನ್ನು ಕೇಂದ್ರ ಸಚಿವರಾದಂತಹ ಮಹೇಶ್ ಶರ್ಮಾ ಅವರು ಇತ್ತೀಚೆಗೆ ಉದ್ಘಾಟನೆ ಮಾಡಿದ್ದಾರೆ. ಇನ್ನು ಆಸ್ಕರ್ ಪುರಸ್ಕಾರಗಳ ಬಗ್ಗೆ ಈ ಒಂದು ಪಟ್ಟಿಯನ್ನು ಕೊಟ್ಟಿದ್ದೇನೆ ಇಲ್ಲಿ ನಾನು. ಆಸ್ಕರ್ ಪುರಸ್ಕಾರ 91ನೇ ಅಕಾಡೆಮಿ ಅವಾರ್ಡ್ಸ್ ಅಂತ ಕರಿತೀವಿ, ಆಸ್ಕರ್ ಅಂತಲೂ ಕೂಡ ನಾವು ಕರಿತೀವಿ. ಯಾವ್ಯಾವ ಚಿತ್ರಕ್ಕೆ ಯಾವ್ಯಾವ ಪುರಸ್ಕಾರ ಬಂದಿದೆ ಅನ್ನೋದು ನಿಮಗೆ ಗೊತ್ತಿರಲಿ. ಮುಂಬರುವ ಎಲ್ಲ KPSC, UPSC, PSI, PC ಮುಂತಾದ ಎಲ್ಲ ಪರೀಕ್ಷೆಗಳಿಗೂ ಈ ಪ್ರಶ್ನೆ ಇದರಿಂದ ಖಂಡಿತವಾಗ್ಲೂ ಪ್ರಶ್ನೆ ಬಂದೇ ಬರುತ್ತೆ. ನಡೆದಂಥ ಸ್ಥಳದಿಂದ ಹಿಡಿದು ಅತ್ಯುತ್ತಮ ಚಿತ್ರದಿಂದ ಹಿಡಿದು ನಿರ್ದೇಶನ, ಸಹನಟ ಯಾವುದ್ರ ಬಗ್ಗೆ ಬೇಕಾದ್ರೂ ಪ್ರಶ್ನೆ ಬರಬಹುದು. ಭಾರತದ ಚಿತ್ರ ಕೂಡ ಒಂದು ಡಾಕ್ಯುಮೆಂಟರಿಯಲ್ಲಿ ಆಯ್ಕೆಯಾಗಿದೆ. ಹಾಗಾಗಿ ಸಂಪೂರ್ಣ ಮಾಹಿತಿಯನ್ನು ನಿಮಗಿಲ್ಲಿ ಕೊಟ್ಟಿದ್ದೇನೆ. ಒಂದ್ಸರಿ ನೀವು ಅದನ್ನು ನೋಡ್ಕೊಬಿಡಿ. ಅತ್ಯುತ್ತಮ ಚಿತ್ರ ಗ್ರೀನ್ ಬುಕ್ 2019ರಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಆಸ್ಕರ್ ಅವಾರ್ಡ್. ಈ ಒಂದು ಪುರಸ್ಕಾರದ ಮೊದಲನೇ ಪ್ರಶ್ನೆ ನಿಮ್ಗೆ ಬರ್ಬೋದಾಗಿರೋದು ಅತ್ಯುತ್ತಮ ಚಿತ್ರ. ಈ ಕ್ಯಾಟಗರಿಯಲ್ಲಿ ಆಯ್ಕೆಯಾಗಿರ್ತಕ್ಕಂತಹ ಚಿತ್ರ ಯಾವುದು ಅಂದರೆ ಗ್ರೀನ್ ಬುಕ್.
ಅತ್ಯುತ್ತಮ ನಿರ್ದೇಶನ ರೋಮಾ ಚಿತ್ರದ ನಿರ್ದೇಶನಕ್ಕಾಗಿ ಆಲ್ಫನೋ ಕೌರನ್ ಅವ್ರನ್ನ ಅತ್ಯುತ್ತಮ ನಿರ್ದೇಶನ ಅನ್ನೋ ವಿಭಾಗದಲ್ಲಿ ಆಯ್ಕೆ ಮಾಡಲಾಗಿದೆ. ಅತ್ಯುತ್ತಮ ನಟಿ ಒಲಿವಿಯಾ ದಿ ಫೇವರೇಟ್ ಅನ್ನೋ ಸಿನಿಮಾದ ನಟನೆಗಾಗಿ. ಅತ್ಯುತ್ತಮ ನಟ ರಾಮಿ ಮಾಲೇಕ್ ಅವರು ಬೊಹಿಮಿಯನ್ ರಾಪ್ಸೋಡಿ ಅನ್ನೋ ಒಂದು ಚಿತ್ರದ ನಟನೆಗಾಗಿ. ಇನ್ನು ಸಹನಟ ಸಹನಟಿ, ನೀವು ಇದನ್ನು ಓದ್ಕೊಳ್ಳಿ. KPSC ಪರೀಕ್ಷೆಗಳಲ್ಲಿ ಇದನ್ನು ಕೂಡ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ, ಇದ್ರ ಬಗ್ಗೆನೂ ಪ್ರಶ್ನೆಗಳನ್ನ ಇರ್ತಾರೆ. ಇನ್ನು ಅತ್ಯುತ್ತಮ ವಿದೇಶಿ ಚಿತ್ರ ರೋಮಾ, ಮೆಕ್ಸಿಕನ್ನ ಒಂದು ಚಿತ್ರ ಇದು. ಮೆಕ್ಸಿಕೋನ್ ಚಿತ್ರ ಅತ್ಯುತ್ತಮ ವಿದೇಶಿ ಚಿತ್ರ ಕ್ಯಾಟಗರಿಯಲ್ಲಿ ಆಯ್ಕೆಯಾಗಿದೆ. ಅತ್ಯುತ್ತಮ ಚಿತ್ರ ಬೇರೆ, ಅತ್ಯುತ್ತಮ ವಿದೇಶಿ ಚಿತ್ರ ಬೇರೆ, ಎರಡಕ್ಕೂ ಡಿಫ್ರೆನ್ಸಸ್ ಗೊತ್ತಿರಲಿ. ಇನ್ನು ಆ್ಯನಿಮೇಟೆಡ್ ಸಿನಿಮಾ, ಅತ್ಯುತ್ತಮ ಆ್ಯನಿಮೇಟೆಡ್ ಸಿನಿಮಾ ಸ್ಪೈಡರ್ ಮ್ಯಾನ್ ಇಂಟು ದಿ ಸ್ಪೈಡರ್ ವರ್ಸ್. ಅತ್ಯುತ್ತಮ ಒರಿಜಿನಲ್ ಸ್ಕ್ರೀನ್ ಪ್ಲೇ ಗ್ರೀನ್ ಬುಕ್. ಆಮೇಲೆ ಅತ್ಯುತ್ತಮ ಒರಿಜಿನಲ್ ಸ್ಕೋರ್ ಬ್ಲ್ಯಾಕ್ ಪ್ಯಾಂಥರ್. ನಮ್ಮ ಒಂದು ಭಾರತ ಚಿತ್ರ ಕೂಡ ಇದರಲ್ಲಿ ಇದೆ, ನೀವು ಇಲ್ಲಿ ನೋಡ್ಬೋದು. ಅತ್ಯುತ್ತಮ ಡಾಕ್ಯುಮೆಂಟರಿ ಶಾರ್ಟ್ ಮೂವೀಸಲ್ಲಿ ಪೀರಿಯಡ್ ಎಂಡ್ ಆಫ್ ಸೆಂಟೆನ್ಸ್ ಅನ್ನೋ ಒಂದು ಚಿತ್ರ ಇದೆಯಲ್ಲ, ಇದು ಭಾರತದ ಚಿತ್ರ. ಸೊ ಇದ್ರ ಬಗ್ಗೆನೂ ಕೂಡ ಮುಂಬರುವ ಪರೀಕ್ಷೆಗಳಲ್ಲಿ ನಿಮಗೆ ಪ್ರಶ್ನೆಗಳು ಬರಬಹುದು, ಇದ್ರ ಬಗ್ಗೆನೂ ಕೂಡ ನೋಡ್ಕೊಳ್ಳಿ. ಸಿನಿಮ್ಯಾಟೋಗ್ರಫಿ, ಪ್ರೊಡಕ್ಷನ್ ಡಿಸೈನ್, ಕಾಸ್ಟ್ಯೂಮ್ ಡಿಸೈನ್, ಮೇಕಪ್, ಸೌಂಡ್ ಎಡಿಟಿಂಗ್, ಸೌಂಡ್ ಮಿಕ್ಸಿಂಗ್, ವಿಜುವಲ್ ಎಫೆಕ್ಟ್ ಬಗ್ಗೆ ಹಲವಾರು KPSC ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಅತ್ಯುತ್ತಮ ವಿಜುವಲ್ ಎಫೆಕ್ಟು ಫಸ್ಟ್ ಮ್ಯಾನ್ ಅನ್ನೋ ಒಂದು ಚಿತ್ರ, ಆ ಒಂದು ಚಿತ್ರಕ್ಕೆ ಪುರಸ್ಕಾರ ಸಿಕ್ಕಿದೆ. ಕಳೆದ KPSC ಪರೀಕ್ಷೆಗಳಲ್ಲಿ ವಿಜುವಲ್ ಎಫೆಕ್ಟ್ ಬಗ್ಗೆ ಪ್ರಶ್ನೆ ಕೇಳಿದರು, ಹಾಗಾಗಿ ಅದ್ರ ಬಗ್ಗೆನೂ ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಉಳಿದಂಥ ಎಲ್ಲವನ್ನು ಒಂದು ಸಲ ಕಣ್ಣಾಡಿಸ್ಕೊಂಡ್ರೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಈ ಒಂದು ಪಟ್ಟಿಯ ಜೊತೆ ಆಸ್ಕರ್ ಅವಾರ್ಡ್ನ ಹಿನ್ನೆಲೆ, ಅದರ ಹಿನ್ನೆಲೆ ಏನು, ಯಾವಾಗಿಂದ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಮೇಲ್ಗಡೆ ಚಿತ್ರದಲ್ಲಿ ನೀವು ನೋಡ್ಬೋದು, 1929ರಿಂದ ಅವರು ಪುರಸ್ಕಾರವನ್ನು ಕೊಡ್ತಾ ಇದ್ದಾರೆ. ಮೇ 16ರಿಂದ 1929ರಿಂದ 89 ವರ್ಷದಿಂದ ಅವರು ಪುರಸ್ಕಾರವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಸೊ ಕೊಡ್ತಿರ್ತಕ್ಕಂಥ ಕಂಟ್ರಿ ಯುನೈಟೆಡ್ ಸ್ಟೇಟ್ಸ್. ಪ್ರೆಸೆಂಟೆಡ್ ಬೈ ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಆ್ಯಂಡ್ ಆರ್ಟ್ಸ್ ಆ್ಯಂಡ್ ಸೈನ್ಸ್. ಅಕಾಡೆಮಿ ಆಫ್ ಮೋಷನ್ ಪಿಕ್ಚರ್ಸ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಅವರು ಇದನ್ನು ಪ್ರೆಸೆಂಟೇಷನ್ ಕೊಡ್ತಕ್ಕಂಥವ್ರು ಅವಾರ್ಡನ್ನು. ಎಕ್ಸಲೆನ್ಸ್ ಇನ್ ಸಿನಿಮ್ಯಾಟೋ ಅಚೀವ್ಮೆಂಟ್ಸ್, ಯಾವ ಒಂದು ಕ್ಷೇತ್ರದಲ್ಲಿ ಕೊಡ್ತಾರೆ, ಸಿನಿಮ್ಯಾಟೋ ಕ್ಷೇತ್ರದಲ್ಲಿ, ಸಿನಿಮಾ ರಂಗ ಕ್ಷೇತ್ರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಂಥವ್ರಿಗೆ ಕೊಡ್ತಾರೆ. ಇದ್ರ ಜೊತೆಗೆ ಭಾರತದಲ್ಲಿ ಇದುವರೆಗೂ ಆಸ್ಕರ್ ಪುರಸ್ಕಾರ ಪಡ್ಕೊಂಡಂಥವ್ರು ವಿಭಿನ್ನ ಕ್ಷೇತ್ರಗಳಲ್ಲಿ, ಇಲ್ಲಿ ಕ್ಷೇತ್ರಗಳಿದೆಯಲ್ಲ, ಅತ್ಯುತ್ತಮ ಚಿತ್ರಣ ಆಗಬೇಕಿಲ್ಲ, ಸಹನಟ ಸಹನಟಿ, ವಿದೇಶಿ ಚಿತ್ರ, ಆ್ಯನಿಮೇಟೆಡ್ ಚಿತ್ರ, ಈ ರೀತಿಯಾಗಿ ಭಾರತಕ್ಕೆ ಸಂಬಂಧಪಟ್ಟಾಗೆ ಸಿನಿಮಾಗಳ ಬಗ್ಗೆ ಕೂಡ ನೀವು ಮಾಹಿತಿಯನ್ನು ಕಲೆ ಹಾಕ್ಕೊಂಡ್ರೆ ಕಂಪಲ್ಸರಿ ಇದ್ರ ಬಗ್ಗೆ ಪ್ರಶ್ನೆಗಳು ಇದ್ದೇ ಇರುತ್ತೆ. ಸೊ ಇದರ PDF ಅನ್ನು ನಾನು ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಅಲ್ಲೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಸ್ವಚ್ಛ ಸರ್ವೇಕ್ಷಣ್ 2019 ಸಂಪೂರ್ಣ ಮಾಹಿತಿಯನ್ನು ಅದರ ಅಧಿಕೃತವಾದ ವೆಬ್ಸೈಟಲ್ಲಿ ಹೋಗಿ ನೀವು ನೋಡ್ಬೋದು, ಅಥವಾ ಅದರ PDF ಕೂಡ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಅದನ್ನು ಒಂದು ಸಲ ನೀಟಾಗಿ ನೋಡ್ಕೊಳ್ಳಿ. ಇವೆರಡು ಮೈನ್ ಟಾಪಿಕ್ಗಳು, ಸ್ವಚ್ಛ ಸರ್ವೇಕ್ಷಣ್ ಮತ್ತು ಆಸ್ಕರ್, ಇವೆರಡರ ಕುರಿತಂತೆ ಸಾಕಷ್ಟು ಪ್ರಶ್ನೆಗಳು ಮುಂಬರುವ ಎಲ್ಲ ಪರೀಕ್ಷೆಗಳಲ್ಲೂ ಖಂಡಿತವಾಗ್ಲೂ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್ ನಮಗೆ ಇನ್ನಷ್ಟು ವೀಡಿಯೋಗಳನ್ನು ಮಾಡೋದಕ್ಕೆ ಮೋಟಿವೇಶನ್ ನೀಡುತ್ತೆ. ಥ್ಯಾಂಕ್ ಯು.